Hello friends, welcome back to Fluent English with Shekhar. Let's come to the topic repetition of articles. ಅಂದರೆ ಆರ್ಟಿಕಲ್ಸ್ ನ ಪುನರಾವರ್ತನೆ. When two or more nouns joined by and refer to the same person or thing, an article is used before the first noun only. ಅಂದ್ರೆ ವ್ಯಕ್ತಿಗಳು ಒಂದೇ ಆಗಿದ್ದು ಅವರ ನಾಮಪದಗಳು ಬೇರೆ ಬೇರೆ ಆಗಿದ್ರೆ ನಾವು ಎರಡು ಸಾರಿ ಆರ್ಟಿಕಲ್ ಅನ್ನು ಯೂಸ್ ಮಾಡಾಕತ್ತಿಲ್ಲ. ಸಿ ಫಾರ್ ಎಕ್ಸಾಂಪಲ್, ಹಿ ಇಸ್ ಎ ಪೋಯಟ್ ಅಂಡ್ ಡಾಕ್ಟರ್. ಇಲ್ಲಿ ನೋಡಿ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದಾಗ ಹಿ ಇಸ್ ಅ ಪೋಯಟ್ ಅಂತ ಹೇಳಿದ್ವಿ, ಅವನೊಬ್ಬ ಕವಿ. ಅಂಡ್ ಡಾಕ್ಟರ್, ಇಟ್ ಮೀನ್ಸ್ ಪೋಯಟ್ ಕೂಡ ಅವನೇ, ಡಾಕ್ಟರ್ ಕೂಡ ಅವನೇ. ಹಾಗಾಗಿ ನಾವು ಮತ್ತೊಂದು ಸಾರಿ ಡಾಕ್ಟರ್ಗಿಂತ ಮುಂಚೆ ಎ ಆರ್ಟಿಕಲ್ ಅನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಮಸ್ಟ್ ನಾಟ್ ಬಿ ಎ ಡಾಕ್ಟರ್, ಆಲ್ರೆಡಿ ಎ ಪೋಯಟ್ ಇಸ್ ದೇರ್, ಬಿಕಾಸ್ ಪೋಯಟ್ ಅಂಡ್ ದ ಡಾಕ್ಟರ್ ಒನ್ ಅಂಡ್ ದ ಸೇಮ್. ಮತ್ತೆ ನಾವು ಡಾಕ್ಟರ್ಗಿಂತ ಮುಂಚೆ ಎ ಆರ್ಟಿಕಲ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪೋಯಟ್ ಮತ್ತೆ ಡಾಕ್ಟರ್ ಇಬ್ರು ಒಂದೇ. ಹಾಗಾಗಿ ಈಸ್ ಎ ಪೋಯಟ್ ಅಂಡ್ ಡಾಕ್ಟರ್ ಈಸ್ ಕರೆಕ್ಟ್. ಅದೇ ರೀತಿ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ ಕಲೆಕ್ಟರ್ ಈಸ್ ಆನ್ ಟೂರ್. ಇಟ್ ಮೀನ್ಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೂಡ ಅವರೇ, ಕಲೆಕ್ಟರ್ ಕೂಡ ಅವರೇ. ಹಾಗಾಗಿ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಿಂತ ಮುಂಚೆ ನಾವು ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಕಲೆಕ್ಟರ್ಗಿಂತ ಮುಂಚೆ ಮತ್ತೆ ದ ಆರ್ಟಿಕಲ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತು ಕಲೆಕ್ಟರ್ ಈಸ್ ಒನ್ ಅಂಡ್ ದ ಸೇಮ್ ಪರ್ಸನ್. ಹಾಗಾಗಿ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ ಕಲೆಕ್ಟರ್ ಈಸ್ ಆನ್ ಟೂರ್. ಬಟ್ ವೆನ್ ದೇ ರೆಫರ್ ಟು ಡಿಫರೆಂಟ್ ಆರ್ ಸಪರೇಟ್ ಪೀಪಲ್ ಆರ್ ಥಿಂಗ್ಸ್, an article is used before each of them. ನೋಡಿ, ವ್ಯಕ್ತಿ ಒಂದೇ ಆಗಿದ್ದಾಗ ನಾವು ಆರ್ಟಿಕಲ್ ಅನ್ನ ಒಂದ್ ಸಾರಿ ಹಾಕಿದ್ರೆ ಸಾಕು ಅಂತ ಹೇಳಿದ್ದೆ. ಅದೇ ತರ ವ್ಯಕ್ತಿಗಳು ಬೇರೆ ಬೇರೆ ಆಗಿದ್ರೆ ನಾವು ಬೇರೆ ಬೇರೆ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬೋತ್ ದ ಗರ್ಲ್ ಅಂಡ್ ದ ಬಾಯ್ ಹ್ಯಾವ್ ಡನ್ ಗುಡ್ ಜಾಬ್. ಇಲ್ಲಿ ನೋಡಿ, ಗರ್ಲ್ ಬೇರೆ, ಬಾಯ್ ಬೇರೆ. ಹಾಗಾಗಿ ನಾವು ಬೋತ್ ದ ಗರ್ಲ್ ಅಂಡ್ ದ ಬಾಯ್ ಅಂತ ಹೇಳ್ಬೇಕು, ಯಾಕಂದ್ರೆ ಗರ್ಲ್ ಮತ್ತೆ ಬಾಯ್ ಇಬ್ರು ಬೇರೆ ಬೇರೆ. ಹಾಗಾಗಿ ಗರ್ಲ್ ಮತ್ತೆ ಬಾಯ್ ಈ ಎರಡು ನೌನ್ಸ್ ಮುಂದೆ ನಾವು ಆರ್ಟಿಕಲ್ ದ ಅನ್ನ ಹಾಕಬೇಕು. ಲೈಕ್ ವೈಸ್, ದ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಆರ್ ವಿಸಿಟಿಂಗ್ ದ ಪ್ಲೇಸ್. ಇಲ್ಲಿ ನೋಡಿ, ದ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಬೋತ್ ಆರ್ ಡಿಫರೆಂಟ್. ಹಾಗಾಗಿ ನಾವು ಹೋಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಎರಡೂ ನೌನ್ಗಳ ಮುಂದೆ ನಾವು ದ ಆರ್ಟಿಕಲ್ ನ ಯೂಸ್ ಮಾಡಿದೀವಿ. ಯಾಕೆ? ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ರಿಪಿಟೇಷನ್ ಆಫ್ ದ ಆರ್ಟಿಕಲ್ that indicates two people, that is girl and boy, ಅಥವಾ home minister and chief minister, not one and the same, they are different. Next, when the two or more adjectives modify the same noun, an article is used before the first adjective only. ಅಂದ್ರೆ ಎರಡಕ್ಕಿಂತ ಹೆಚ್ಚು ನಾಮ ವಿಶೇಷಣಗಳು ಅಂದ್ರೆ adjectives ಒಂದೇ ನೌನ್ ಅನ್ನ ಮಾಡಿಫೈ ಮಾಡಿದ್ರೆ ಅವಾಗಲೂ ಕೂಡ ನಾವು ಫಸ್ಟ್ adjective ಮಾತ್ರ ನಾವು ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ರೆಡ್ ಅಂಡ್ ಬ್ಲೂ ಶರ್ಟ್. ಇಲ್ಲಿ ನೋಡಿ, ಹಿಯರ್ ಶರ್ಟ್ ಈಸ್ ನೌನ್, ಬ್ಲೂ ಅಂಡ್ ರೆಡ್ ಆರ್ ಅಡ್ಜೆಕ್ಟಿವ್ಸ್. ಇಟ್ ಮೀನ್ಸ್ ಐ ಹ್ಯಾವ್ ಎ ರೆಡ್ ಅಂಡ್ ಬ್ಲೂ ಶರ್ಟ್ ಅಂದ್ರೆ ನನ್ನ ಹತ್ರ ಶರ್ಟ್ ಇದೆ, ಆ ಶರ್ಟ್ ಬ್ಲೂ ಕಲರ್ ಕೂಡ ಇದೆ, ರೆಡ್ ಕಲರ್ ಕೂಡ ಇದೆ. ಅಂದ್ರೆ ಒಂದೇ ಶರ್ಟ್ ಎರಡು ಕಲರ್ನ ಹೊಂದಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಐ ಹ್ಯಾವ್ ಅ ರೆಡ್ ಅಂಡ್ ಬ್ಲೂ ಶರ್ಟ್. ನಾವಿಲ್ಲಿ ರೆಡ್ ಕಲರ್ ಮುಂದೆ ಮಾತ್ರ ನಾವು ಎ ಆರ್ಟಿಕಲ್ ನ ಹಾಕಬೇಕು. ಹಾಗೆ ಬ್ಲೂಗಿಂತ ಮುಂಚೆ ನಾವು ಆರ್ಟಿಕಲ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ಶರ್ಟ್ ಬಟ್ ಹ್ಯಾವಿಂಗ್ ಡಿಫರೆಂಟ್ ಕಲರ್ಸ್, ದಟ್ ಈಸ್ ರೆಡ್ ಅಂಡ್ ಬ್ಲೂ. ಇಟ್ ಮೀನ್ಸ್ ದ ಓನ್ಲಿ ಒನ್ ಶರ್ಟ್ ದಟ್ ಈಸ್ ಪಾರ್ಟ್ಲಿ ರೆಡ್ ಅಂಡ್ ಪಾರ್ಟ್ಲಿ ಬ್ಲೂ ಇನ್ ಕಲರ್. ಬಟ್ ವೆನ್ adjectives modify different nouns, an article is used before each of them. See this case, ಈ ಕೇಸನ್ನು ನೋಡಿ, ಯಾವಾಗ adjectives ಬೇರೆ ಬೇರೆ ನೌನ್ಸ್ ಅನ್ನ ಅಥವಾ ಬೇರೆ ಬೇರೆ ನಾಮಪದಗಳನ್ನ ಮಾಡಿಫೈ ಮಾಡುತ್ತೋ ಅಥವಾ ಚೇಂಜ್ ಮಾಡುತ್ತೋ ಅವಾಗ ನಾವು ಎರಡೂ ನೌನ್ಸ್ ಮುಂದೆ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ರೆಡ್ ಅಂಡ್ ಅ ಬ್ಲೂ ಶರ್ಟ್. ಸೊ ಡೋಂಟ್ ಕನ್ಫ್ಯೂಸ್ ದಿಸ್ ಎಕ್ಸಾಂಪಲ್ ಟು ದ ಎಬೋ ಎಕ್ಸಾಂಪಲ್. ಅಲ್ಲಿ ಒಂದೇ ಶರ್ಟು ಎರಡು ಬಣ್ಣವನ್ನು ಹೊಂದಿತ್ತು, ಬಟ್ ಇಲ್ಲಿ ಎರಡು ಶರ್ಟ್ಗಳು ಬೇರೆ ಬೇರೆ, ಒಂದು ರೆಡ್ ಶರ್ಟ್ ಇನ್ನೊಂದು ಬ್ಲೂ ಶರ್ಟ್. ಇಟ್ ಮೀನ್ಸ್ ಐ ಹ್ಯಾವ್ ಅ ರೆಡ್ ಅಂಡ್ ಅ ಬ್ಲೂ ಶರ್ಟ್. ಇಟ್ ಮೀನ್ಸ್ ನನ್ನ ಹತ್ರ ಎರಡು ಶರ್ಟ್ಗಳಿವೆ, ಒಂದು ರೆಡ್ ಶರ್ಟ್ ಇನ್ನೊಂದು ಬ್ಲೂ ಶರ್ಟ್. ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಹೌ ರಿಪಿಟೇಷನ್ ಆಫ್ ಆರ್ಟಿಕಲ್ಸ್ ಟೇಕ್ ಪ್ಲೇಸ್. ನಿಮಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಗೋ ಟು ದ ಗಿವನ್ ಎಕ್ಸಾಂಪಲ್ಸ್ ಒನ್ಸ್ ಅಗೈನ್, ದೆನ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
Before that, please subscribe to my channel for more English grammar videos. Thank you for watching. See you in the next video.